ಫ್ರೆಂಡ್ಸ್, ಮೈಸೂರು ಯೂನಿವರ್ಸಿಟಿಯ ಪೋಸ್ಟ್ ಗ್ರಾಜುಯೇಷನ್ ಅಡ್ಮಿಷನ್ 2026-27 ಪ್ರಾರಂಭ ಆಗಿತ್ತು. ಸೊ ಕೆಲವೊಂದಷ್ಟು ಪ್ರಾಬ್ಲಮ್ ಆಗಿತ್ತು. ಆಕ್ಚುಲಿ ಏನು ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಕಾಲ್ ಮಾಡಿರೋದ್ರಿಂದ PGCET-ಗೆ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗ್ತಿರ್ಲಿಲ್ಲ, ಮತ್ತೆ ಆ ಒಂದು ಫೀಸ್ ಪೇಮೆಂಟ್ ಮಾಡುವಂತ ಲಿಂಕ್ ಎಲ್ಲ ಓಪನ್ ಆಗ್ತಾ ಇರಲಿಲ್ಲ. ಸೊ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಗೊಂದಲ ಸೃಷ್ಟಿಯಾಗಿತ್ತು. ಏನು ಅಂತ ಹೇಳಿದ್ರೆ, ಸೊ ಲಿಂಕ್ ಓಪನ್ ಆಗದೆ ಮತ್ತೆ ಫೀಸ್ ಅನ್ನ ಕಟ್ಟದೆ ನಾವು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಟೈಮ್ ಹತ್ರ ಬರ್ತಾ ಇದೆ, ಅಥವಾ ಏನು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್ 18ಗೆ ಕೊಟ್ಟಿದ್ರು. ಸೊ ಅದು ಹತ್ರ ಬಂತು, ಮುಗಿತಾ ಇದೆ, ಏನ್ ಮಾಡೋದು ಅನ್ನುವಂಥ ಪ್ರಾಬ್ಲಮ್ ಅಲ್ಲಿದ್ರು. ಸೊ ಈಗ ಮೈಸೂರು ಯೂನಿವರ್ಸಿಟಿಯಿಂದ ಒಂದು PG ಅಡ್ಮಿಷನ್ 2026-27 ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ಗೆ ಸಂಬಂಧಪಟ್ಟಂತೆ ಒಂದು ಹೊಸ ಅಧಿಸೂಚನೆಯನ್ನ, ಟೆಂಟೇಟಿವ್ ಟೈಮ್ ಟೇಬಲ್ ಅನ್ನ ಅಥವಾ ಕ್ಯಾಲೆಂಡರ್ ಬಿಟ್ಟಿದ್ದಾರೆ. ಸೊ ಬನ್ನಿ ಇದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಸೊ ನೀವು ಮೈಸೂರು ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋದ್ರೆ ಅಲ್ಲೇ ಲಿಂಕ್ ಆಗ್ತಾ ಇದೆ, ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಎಕ್ಸ್ಟೆಂಡೆಡ್ ಟಿಲ್ 23/7/2026 ಅಂತೇಳಿ. ಹೌದು ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಧಿಕೃತ ನೋಟಿಫಿಕೇಶನ್ ಓಪನ್ ಆಗುತ್ತೆ ಅದರದ್ದು. ಸೊ ಈ ಒಂದು ಅಡ್ಮಿಷನ್ ನೋಟಿಫಿಕೇಶನ್ ಜೂನ್ 29ರಲ್ಲಿ ಓಪನ್ ಆಗಿ ಎಲ್ಲ ಒಂದಷ್ಟು ಇನ್ಸ್ಟ್ರಕ್ಷನ್ ಗಳನ್ನ ಕ್ಲಿಯರ್ ಆಗಿ ಕೊಟ್ಟಿದ್ರು. ಸೊ ಆ ಟೈಮ್ ಅಲ್ಲಿ ಒಂದು ಟೆಂಟೇಟಿವ್ ಏನು ಕ್ಯಾಲೆಂಡರ್ ಆಫ್ ಇವೆಂಟ್ ಅನ್ನ ಅನೌನ್ಸ್ ಮಾಡಿದ್ರು. ಜೂನ್ 1ರಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಜೂನ್ 18ಗೆ ಲಾಸ್ಟ್ ಆಗುತ್ತೆ, ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ನ 31 ಜೂನ್ ಇಂದ 2 ಆಗಸ್ಟ್ ವರೆಗೆ ನಡೆಸ್ತೀವಿ ಅಂತ ಹೇಳಿ. ಸೊ ಸಾಕಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು, ಅಪ್ಲಿಕೇಶನ್ ಹಾಕಕ್ ಆಗ್ತಿರ್ಲಿಲ್ಲ. ಸೊ ಆ ಕಾರಣಕ್ಕೆ ಟೆಂಟೇಟಿವ್ ಕ್ಯಾಲೆಂಡರ್ ಆಫ್ ಇವೆಂಟ್ ಅನ್ನ ಅಡ್ಮಿಷನ್ ಸಂಬಂಧಪಟ್ಟಂತೆ ಮೊನ್ನೆ ಹೊಸದಾಗಿ ಜಾರಿ ಮಾಡಿದ್ದಾರೆ. ಸೊ ಅದರ ಪ್ರಕಾರ ಸೊ ಇಲ್ಲಿ ಹೇಳ್ತಾ ಹೋಗ್ತಾರೆ, ದ ಕ್ಲೋಸರ್ ಆಫ್ ವೆಬ್ ಪೋರ್ಟಲ್ ಫಾರ್ ಅಡ್ಮಿಷನ್ 23/7/2026 ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಸೊ ಇನ್ನು ನಿಮಗೆ ಹೆಚ್ಚಿಗೆ 6 ದಿನಗಳ ಕಾಲಾವಕಾಶ ಸಿಕ್ಕಿದೆ. 18 ಅಂತ ಹೇಳಿದ್ರೆ ನೆಕ್ಸ್ಟ್ 23 ಅಂದ್ರೆ ಕಮಿಂಗ್ ಥರ್ಸ್ಡೇ ವರೆಗೂ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಮಾಡಿದ್ದಾರೆ. ಯಾರು ಗೊಂದಲಕ್ಕೆ ಒಳಗಾಗೋದು ಬೇಡ, ಟೆನ್ಷನ್ ಅನ್ನ ಮಾಡ್ಕೊಳ್ಳೋದು ಬೇಡ, ನಿಧಾನವಾಗಿ ಅಪ್ಲಿಕೇಶನ್ ಅನ್ನ ಹಾಕಿ ಅಂತ ಹೇಳ್ತಾ. ಸೊ ಮತ್ತೆ ಈ ಒಂದು ಏನು ಎಂಟ್ರೆನ್ಸ್ ಎಕ್ಸಾಮ್ ಸಂಬಂಧಪಟ್ಟಂತೆ ಆ ಡೇಟ್ ಏನಿತ್ತು ಅದನ್ನೇ ಇಟ್ಟಿದ್ದಾರೆ. ಜುಲೈ 31ರಿಂದ ಆಗಸ್ಟ್ 2ರವರೆಗೆ ನಾವು 3 ದಿನ ನಡೆಸ್ತೀವಿ ಅಂತ ಹೇಳಿದ್ರು. ಅದೇ ಡೇಟ್ ಅನ್ನ ಇಟ್ಟಿದ್ದಾರೆ ಸ್ನೇಹಿತರೆ. ಸೊ ಸದ್ಯದ ಒಂದು ಮೈಸೂರು ಯೂನಿವರ್ಸಿಟಿಯ ಏನು 2026 PG ಅಡ್ಮಿಷನ್ ಜೊತೆಗೆ PGCET ಸಂಬಂಧಪಟ್ಟಂತ ಒಂದು ಅಪ್ಡೇಟು ಇದೆ, ಈಗ ನೋಡ್ತಾ ಇರುವಂತದ್ದು ನೀವು. ಸೊ ಈ ಅಪ್ಡೇಟ್ ಅನ್ನ ತಿಳಿಸುವಂತ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ. ಸೊ ಕಮೆಂಟ್ ಅಲ್ಲಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಅನ್ನ ಮಾಡಿ, ಇದಕ್ಕೆ ಸಂಬಂಧಪಟ್ಟಂತ ನಾನು ಒಂದಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಮೈಸೂರು ಯೂನಿವರ್ಸಿಟಿಯ ಆನ್ಲೈನ್ ಅಪ್ಲಿಕೇಶನ್ ಏನು PG ಅಡ್ಮಿಷನ್ 2026-27ಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ಗೆ ಡೇಟ್ ಎಕ್ಸ್ಟೆಂಡ್ ಆಗಿರೋದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಆಯಿತು. ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿಯ ಈ ಒಂದು ಮೈಸೂರು ಯೂನಿವರ್ಸಿಟಿಯ PG ಅಪ್ಡೇಟ್ಗೆ ಸಂಬಂಧಪಟ್ಟಂತ ಮಾಹಿತಿ ನಿಮಗೆ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬಾಯ್.